ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಜಿಟಿವಿ ಕನ್ನಡ ನ್ಯೂಸ್. ನಾನು ಲಕ್ಷ್ಮಿ ಬಿರಾದಾರ್. ವಿಜಯಪುರ ಉಳಿಸಿ ಜಿಗಜಿಣಗಿ ಹೊಡೆದೋಡಿಸಿ. ವಿಜಯಪುರ ಜಿಲ್ಲೆಯ ಲೋಕಸಭಾ ಅಖಾಡಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯುತ್ತೇನೆ ಎಂದು ಮಾಧ್ಯಮ ಗೋಷ್ಠಿಯಲ್ಲಿ ರಾಜು ಪಡ್ಗಾನೂರ್, ಮಾದಿಗ ಗಡಿನಾಡು ರಾಜ್ಯ ಅಧ್ಯಕ್ಷ ಮಾತನಾಡಿದ್ರು. ಸತತ ಬರಗಾಲದಿಂದ ತುತ್ತಾಗಿರುವ ವಿಜಯಪುರ ಜಿಲ್ಲೆಗೆ ಉದ್ಯೋಗ ಮಾಡುವಲ್ಲಿ ವಿಫಲವಾಗಿದ್ದಾರೆ. ರೈತರು ಆತ್ಮಹತ್ಯೆ ಮಾಡಿಕೊಂಡಾಗ ಕೇಂದ್ರ ಸರ್ಕಾರದ ಯಾವುದೇ ನೆರವು ದೊರಕಿಸಿಕೊಟ್ಟಿಲ್ಲ. ಸುಮಾರು ದಶಕಗಳಿಂದ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಲ್ಲಿ ಅನುಭವವಿದ್ದರೂ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಯಾವುದೇ ಸಮುದಾಯಕ್ಕೆ ಅಭಿವೃದ್ಧಿ ಚಿಂತನೆ ಮಾಡಿಲ್ಲ. ಕೆಲಸ ಕಾರ್ಯಗಳು ಮಾಡುವಲ್ಲಿ ಸಂಸದರು ರಮೇಶ್ ಜಿಗಜಿಣಗಿ ವಿಫಲರಾಗಿದ್ದಾರೆ ಎಂದು ಹೇಳಿದ್ರು. ಇವತ್ತು ನಾನು ಅವರ ವಿರುದ್ಧವಾಗಿ ಚುನಾವಣೆ ಎದುರಿಸಲು ಸಿದ್ಧನಾಗಿದ್ದೇನೆ. ಇವತ್ತು ಎಲ್ಲ ಸಮುದಾಯದ ಜನರು ನನ್ನನ್ನು ಬೆಂಬಲಿಸುತ್ತಾರೆ ಎಂದು ಹೇಳಿ ತೀಕ್ಷ್ಣವಾಗಿ ಹಾಲಿ ಸಂಸದ ಸಚಿವ ರಮೇಶ್ ಜಿಗಜಿಣಗಿಗೆ ತೀವ್ರ ತೆರನಾದ ಮಾತಿನ ಏಟು ಕೊಟ್ಟರು. ಸತತ ಬರಗಾಲದಿಂದ ತುತ್ತಾಗಿರುವ ಬಿಜಾಪುರ ಜಿಲ್ಲೆ ಹಾಲಿ ಸಂಸದರು, ಕೇಂದ್ರ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಮೇಶ್ ಜಿಗಜಿಣಗಿ ಅವರ ವಿರುದ್ಧ ನಾನು ಸ್ಪರ್ಧೆಗೆ ಇಳಿತಾ ಇದ್ದೇನೆ. ಇಲ್ಲಿಯವರೆಗೆ ಸುಮಾರು ಕೇಂದ್ರ ಸರ್ಕಾರದ ಮಂತ್ರಿಗಳಾಗಿ, ರಾಜ್ಯ ಸರ್ಕಾರದಲ್ಲಿ ಮಂತ್ರಿಗಳಾಗಿ ಹಲವಾರು ಅಧಿಕಾರ ಅನುಭವಿಸಿದರೂ ಸಹಿತ ಈ ಜಿಲ್ಲೆಗಾಗಲಿ ಈ ತಾಲೂಕಿಗಾಗಲಿ ಹೇಳಿಕೊಳ್ಳುವಂಥ ಕೆಲಸ ಅವರು ಮಾಡಿಲ್ಲ. ಹಲವಾರು ಈಗ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು. ಬಿಜಾಪುರ ಜಿಲ್ಲೆಯಲ್ಲಿ ಆಗಿರ್ಬೋದು, ಇಂಡಿ ತಾಲೂಕಿನಲ್ಲಿ ಆಗಿರ್ಬೋದು. ಆ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ನೆರವು ಸಹಿತ ಇವರು ಕೊಡಲಿಲ್ಲ, ಇಸ್ಕೊಡ್ಲಿಲ್ಲ. ಸುಮಾರು ದಿನಗಳಿಂದ ನಾನು ದಲಿತ ಕುಟುಂಬದಲ್ಲಿ ಜನಿಸಿದವನು. ನಮ್ಮ ಮಾದಿಗ ಸಮುದಾಯ ಸುಮಾರು ದಶಕಗಳಿಂದ ಒಳ ಮೀಸಲಾತಿ ಸಲುವಾಗಿ ಹೋರಾಟ ಮಾಡುತ್ತಾ ಬಂದರು. ಈ ಕುರಿತು ಅವರು ರಾಜ್ಯ ಸರ್ಕಾರದ ಮೇಲೆಲ್ಲೂ ಒತ್ತಡ ತಂದಿಲ್ಲ, ಕೇಂದ್ರ ಸರ್ಕಾರದ ಮೇಲೂ ಒತ್ತಡ ತಂದಿಲ್ಲ. ಹೀಗಾಗಿ ಹಿಂದುಳಿದವರಾಗಿರ್ಬೋದು, ದಲಿತರಾಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು, ಮೇಲ್ವರ್ಗದವರಾಗಿರ್ಬೋದು, ಯಾವುದೇ ಒಂದು ಸಮುದಾಯಕ್ಕೆ ಅವರು ಅಭಿವೃದ್ಧಿ ಮಾಡಿಲ್ಲ. ಅದರ ಸಲುವಾಗಿ ನಾನು ಈಗ ಇದೇ ಇಂಡಿ ತಾಲೂಕಿನಿಂದ ಗಡಿ ಭಾಗದಲ್ಲಿ ಜನಿಸಿ ಬಡತನ ಕುಟುಂಬದಲ್ಲಿ ಜನಿಸಿದ್ದೀನಿ. ನಾನೇನು ಹೇಳಿಕೊಳ್ಳುವಂಥ ರಾಜಕಾರಣಿ ಅಲ್ಲ. ಅವರು ಮಾಡಿರ್ತಕ್ಕಂಥ ಒಂದು ಶೂನ್ಯ ಕೆಲಸದ ವಿರುದ್ಧ ಹೋರಾಟಕ್ಕೆ ಇಳಿತಾ ಇದ್ದೀನಿ. ವಿರುದ್ಧ ನಾನು ಸ್ಪರ್ಧೆಗೆ ಇಳಿತೀನಿ, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ಇಲ್ಲ, ಇನ್ನೂ ಚುನಾವಣೆ ಘೋಷಣೆ ಆಗಿಲ್ಲ. ಚುನಾವಣೆ ಘೋಷಣೆ ಆದ ನಂತರ ಪ್ರತಿ ಹಳ್ಳಿಗೂ, ಪ್ರತಿ ತಾಲೂಕಿಗೂ ಭೇಟಿ ಕೊಟ್ಟು ಮತದಾರರಿಗೆ ಇವರು ಮಾಡಿರ್ತಕ್ಕಂಥ ಒಂದು ಇವರು ಏನು ಶೂನ್ಯ ಕೆಲಸ ಮಾಡಿರ್ತಕ್ಕಂಥದ್ದು ಅವರಿಗೆ ಮುಟ್ಟಿಸಿ ಮತದಾರ ಮನಸ್ಸು ಗೆಲ್ಲಿ ಅವರಿಗೆ ತುಂಬ ಇದು ಹೊಡ್ತೀನಿ ಅಂತಾರಲ್ಲ ಸರ್, ಅದಕ್ಕೆ ಸವಾಲು ಹೊಡ್ತೀನಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. 1992 ಹಿಡ್ಕೊಂಡು ನಾನು ಮೂಲ RSS ಕಾರ್ಯಕರ್ತ. RSSದಲ್ಲಿ ಸ್ವಯಂ ಸೇವಕನಾಗಿ ಸುಮಾರು ದಿನಗಳಿಂದ ಕಾರ್ಯನಿರ್ವಹಿಸಿದ್ದೀನಿ. ತಾಲೂಕಾ SC/ST ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದರೂ ಸಹಿತ ಈ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ನನಗೆ ತುಂಬ ಅಪಾರವಾದ ಗೌರವವಿದೆ. ಆದರೂ ಈ ಜಿಗಜಿಣಗಿಯವರ ವಿರೋಧಿ ನಾನು. ಜಿಗಜಿಣಗಿಯವರಿಗೆ ಯಾಕೆ ವಿರೋಧ ಮಾಡ್ತೀರಪ್ಪ ಅಂತಂದ್ರೆ ತಾವು ಪ್ರಶ್ನೆ ಕೇಳಿದ್ರು ಕೇಳ್ಬೋದು. ಮಾತೃ ತಾಲೂಕು, ಈ ಇಂಡಿ ತಾಲೂಕು ಬರದ ನಾಡು. ಈ ತಾಲೂಕಿನಲ್ಲಿ ಒಂದು ಯಾವುದಾದ್ರೂ ಉದ್ಯೋಗ ಸೃಷ್ಟಿ ಮಾಡಿದ್ದಾರಪ್ಪ ಅಂತ ಹೇಳಿದ್ರೆ ನಾವು ಇವತ್ತು ಅವ್ರಿಗೆ ನಾವು ನಮಸ್ಕಾರ ಹಾಕೋತ ನನ್ನ ಬೆಂಬಲಿಗರೊಂದು ಅವ್ರ ಇಲೆಕ್ಷನ್ ಮಾಡ್ತೀನಿ. ಅದಕ್ಕೆ ಮಾನ್ಯರೇ, ಈ ಜಿಲ್ಲೆ ಹಿಂದುಳಿದ, ಒಂದು ಉದ್ಯೋಗ ಸೃಷ್ಟಿ ಇಲ್ಲ. ಬಡವರಾಗಿರ್ಬೋದು, ಶ್ರೀಮಂತರು, ಯಾರೇ ದಲಿತರು ಕುಟುಂಬದವರು ಅವ್ರ ಮನೆಗೆ ತನ್ನ ಬಾಗಿಲಿಗೆ ಹೋದ್ರಪ್ಪ ಅಂತಂದ್ರೆ ಬೈದು ಕಳಿಸುವಂಥ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದಾರೆ. ಈ ಬರುವ ದಿನಮಾನಗಳಲ್ಲಿ ಅವರಿಗೆ ತಕ್ಕ ಪಾಠ ಕಲಿಸ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ದೇವರಹಿಪ್ಪರಿಗೆಯ ನೀರಾವರಿ ಕಾಲುವೆಗಳ ವೀಕ್ಷಣೆ ಮಾಡಿದ MB ಪಾಟೀಲ್.
ಗೃಹ ಸಚಿವ ಎಂಬಿ ಪಾಟೀಲರು ದೇವರಿಪ್ಪರ್ಗಿ ತಾಲೂಕಿನ ಮತಕ್ಷೇತ್ರದ ಕಾಲುವೆಗಳನ್ನ ವೀಕ್ಷಿಸಿ ದಿಂಡ್ವಾರ್, ಪಡಗಾನೂರ್, ದೇವರಿಪ್ಪರ್ಗಿ ಹೀಗೆ ಹಲವಾರು ಹಳ್ಳಿಗಳ ವೀಕ್ಷಣೆ ಮಾಡಿ ದೇವರಿಪ್ಪರ್ಗಿ ತಾಲೂಕಿನಲ್ಲಿ ವಿಜಯಪುರದಿಂದ ಸಿಂದಗಿ ತಾಲೂಕಿಗೆ ಇರುವ ಹೆದ್ದಾರಿ NH 218ರ ದೇವರಿಪ್ಪರ್ಗಿಯಲ್ಲಿ ಕಾಲುವೆ ಕೂಡಲೇ ನಿರ್ಮಾಣವನ್ನ ಮಾಡಿ ನೀರನ್ನ ಹಾಯಿಸುವುದಾಗಿ ರೈತರಿಗೆ ಭರವಸೆ ನೀಡಿದ್ರು. ಈಗ RC ಅವರಿಗೆ ಇದು ಒಂದು ILC ಇಂಡಿ ಲಿಫ್ಟಿಗೆ ಒಂದು ಎಷ್ಟು TMC 1 TMC 0.5 TMC ಡ್ರಿಂಕಿಂಗ್ ವಾಟರ್ ಯಾವುದು ಇಂಡಿ ಲಿಫ್ಟ್ದು ಇಂಡಿಗಲ್ರಿ ಇಂಡಿ ಲಿಫ್ಟ್ ಇಂಡಿ ಕುಡಿ ನೀರ್ದಲ್ರಿ ಇದು ಇಂಡಿ ಲಿಫ್ಟ್ ಸ್ಕೀಮ್ ಇಂಡಿ ಲಿಫ್ಟ್ ಸ್ಕೀಮಿಗೆ ಗೌರ್ಮೆಂಟ್ ಇಲ್ಲಿ ಮಾಡಿರ್ತಾರೆ ನೋಡ್ರಿ CO ಮಾಡಿರ್ತಾರೆ. ಸರ್ ಅದು ನಾವು IBC ಬಿಟ್ಟು ಸರ್ ಈಗ ILC ಒಂದು ತೆಳಗೆ ಸುಮಾರು ಒಂದು 100 ಹಳ್ಳಿ ಇದಾವೆ ಸರ್. ಅದು ಆ 100 ಹಳ್ಳಿಗೂ ಎಲ್ಲ ಡಿಮಾಂಡ್ ಭಾಳ ಐತೆ ಸರ್. ಈಗ ನೀರಿನ ಬೇಕಂತೆ ಅದಕ್ಕೊಂದು ಸ್ವಲ್ಪ ಡಿಮಾಂಡ್ ILCಗೆ ಅರ್ಧ TMC ಇಂಡಿ ಲಿಫ್ಟ್ ಕೆನಾಲ್ ಸರ್. ಗುತ್ತಿ ಬಸವಣ್ಣ ಲಿಫ್ಟ್ ಇರಿಗೇಷನ್ ಇಂಡಿ ಲಿಫ್ಟ್ ಸರ್. ಅದಕ್ಕೊಂದು ಅರ್ಧ TMC ಊರಳ್ಳಿ ಬರ್ತಾವೆ ಸರ್. ಇದು ಸರ್ ನಾವು ಕೆನಾಲ್ ಫ್ರೀ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದೇವೆ ಸರ್. ಇದು ತಮ್ಮದು ವಾಟರ್ ಡ್ರಿಂಕಿಂಗ್ ವಾಟರ್ ಸಪ್ಲೈ ನಾರಾಯಣಪುರದಿಂದ ಬರಬೇಕು. ನಾರಾಯಣಪುರ ಡ್ಯಾಮಿಂದ ಸರಿ ಸರ್. ಮಾಡಕ್ತೇವೆ ಸರ್. ILC ಬರೀ 1,000ದಾಗ ಈ ಕಡೆ 2 ಪಂಪ್ ಚಾಲು ಮಾಡಿದ್ರೆ ನೀರು ತೆಳಗೆ ಬರೋದಿಲ್ಲ ಸರ್. ಅದು ಬರೀ 200-300 ಕ್ಯೂಸೆಕ್ ಬರೋ ಸರ್ ನೀರು. ಕೆನಾಲ್ ತುಂಬಕ್ಕೆ 3 ದಿವಸ ಆಗಬೇಕಾಗ್ತದೆ ಸರ್. ಈ ಸಮಸ್ಯೆ ಇದೆ. SP ಹೇಳ್ತೀನಿ ನಾನು. ಅದೇ ಸರ್. SP ಅವ್ರಿಗೆ ಹೇಳ್ತೀನಿ ಸ್ವಲ್ಪ ಏನೋ ಮಾಡಿರಿ. ಸರಿ ಸರ್. ಈ ವರ್ಷ ಕೆನಾಲ್ ಸಾಹೇಬ್ರ 70 ಕಿಲೋಮೀಟರ್ ದಾಟಿ ನೀರೇ ಬಂದಿಲ್ಲ ಸರ್. ಒಟ್ಟ ನೀರೇ ಬಂದಿಲ್ಲ ರೀ. ಹೇಳಿದ್ರೆ ಇದು ಅಲ್ಲ ಸಾಹೇಬ್ರ. ಆದ್ರೆ ಸರ್ ಗುತ್ತಿ ಬಸವಣ್ಣ ಹಳ್ಳಿ ಕೆನಾಲ್ ಸಾಹೇಬ್ರ 70 ಕಿಲೋಮೀಟರ್ ಮೇಲೆ ನೀರೇ ಇರ್ತಿಲ್ಲ ಸಾಹೇಬ್ರ. ನೀರು ಕೊಟ್ಟಿದ್ದೇವೆ ಸರ್. 110 ತನಕ ನೀರು ಕೊಟ್ಟಿದ್ದೇವೆ ಸರ್. 96 ಕಂಫರ್ಟಬಲ್ ತೊಗೊಂಡಿದೆ ಸರ್. 110 ಸ್ವಲ್ಪ ರೀಚ್ ಮೂಲ ಸಾಹೇಬ್ರ ನಾ ಏನು ಕೇಳ್ತೀನಿ ನಿಮ್ಗೆ ಹಿಂದಾಡಿ ನೀವು ಮಾಡಿದಾಗ ಹೆಂಗೆ ಬಂದು ಮೊದಲು ಯಾಕೆ ಮುಟ್ಲಿಲ್ಲ ರೀ? ಅದೇ ಸರ್. ಸಾಹೇಬ್ರ ಫೋರ್ಸ್ ನಾ ಕೊಡ್ತೀವಪ್ಪ. ಇದರ ಪೊಲೀಸ್ ಕೊಡ ಅಲ್ಲ ಕೊಟ್ಟಿಲ್ಲ ರೀ ನಿಮ್ಗೆ ಈಗ ನೀವು ಫೋರ್ಸ್ ಹೇಳ್ಬೇಕು ಹೇಳ್ರಿ. ನಾ ಹೇಳ್ತೀನಿ ಕೊಡ್ತೀನಿ ನಡೆದಾಗ ಅಲ್ಲಿ ಬಳುತಿ ಜಾಕ್ವೆಲ್ ಸುಟ್ಟದ ಅಲ್ಲಿ ಹೋಗಿ ಬಂದೀವಿ. ಈಗ ಆ ಜಾಕ್ವೆಲ್ ರಿಪೇರಿ ಆಗಬೇಕು ಏನ ಅದು ಏಪ್ರಿಲ್ ಮಧ್ಯ ವಾರ ತನಕ ಬೇಕಾಗ್ತದೆ. 2ನೇದು ರೈಲ್ವೆ ಪಾಸಿಂಗ್ ಅದರ ಅವಾಗ ಪೈಪ್ ಹಾಕಿ ಟೆಂಪ್ರರಿ ಈಗ ಅದು ರೈಲ್ವೆ ವರ್ಕ್ ಅದ ಅದನ್ನು ಹೋಗೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟು ಬಂದೀವಿ. 1.5 ಬ್ಯಾಂಡ್ ತಯಾರು ಮಾಡಿರಿ ಅಂತ ಹೇಳಿ ಏನ್ರಿ. ನಮ್ಮದು ಕಲ್ಕಡೆ ಏರಿಯಾ ಅದ. ನಾವು ಬಂದಿದ್ದು ಅದಕ್ಕೆ ಅದನ್ನು ಹಸು ನಮ್ಮ ಮತ್ತೆ ಈ ಇದ್ರಾಗ ಇವತ್ತು ನಿನ್ನೆ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಆಗ್ಯದ. ಇವತ್ತು ನಾವು ಮುಳುವಾಡ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಎಲ್ಲಿ ಹೋಗಿಲ್ಲ. ಇದೇ ನಿಮ್ಮದೇ ಬಂದೀವಿ. ಅಲ್ಲಿ ಬಂದು ಇಲ್ಲಿ ಬಂದು ಈ ಕಡೆ ಬಂದಿದ್ದೀವಿ. ನಾವು ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಒಂದು ಕಡೆ ಹೋಗಿಲ್ಲ. ಹೋಗಿಲ್ಲನಪ್ಪ ಎಲ್ಲ ನಿಮ್ಮನೆ ನೆಕ್ಸ್ಟ್ ಮಂತಲ್ಲಿ ಏನು ಮಾಡಿಸ್ತೀವಿ ಇಮಿಡಿಯೇಟ್ ಟೆಂಡರ್ ಪ್ರೊಸೆಸ್ ಮಾಡಿಸಿ. ಏನು ನೋಡು ಒಂದು ಸ್ವಲ್ಪ ಏನ್ರಿ ವಾರ್ಫಿಟ್ ಯಾರು ಇದ್ದೀನಿ ನೀವೆಲ್ಲ ಸ್ವಲ್ಪ ಕೂಡಿ ಏನು ಮಾಡಿರಿ. ಎಲ್ಲ ಕೂಡಿ ಮಾಡಿಸಿ ಏನಾರು ಮಾಡಿ. ಎಸ್ ಸರ್. ಏನ್ರಿ ಅವರೇ ನೀವು ILC ಹೇಳ್ತೀನಿ ಮಾಡ್ತೀವಿ ಸರ್. ಆಯ್ತು. ನಾನು SP ಹೇಳ್ತೀನಿ. ಸರಿ ಸರ್. ನೀವು ಮಾಡಿಸಿ ಮಾಡ್ರಿ ಅವ್ರಿಗೆ. ಸರಿ ಅಲ್ಲಿ ಜಗಳ ತೆಗೆದು ಅದರಲ್ಲಿ ಮಂದಿಗೆ ಅಲ್ಲಿ ಪಪ್ಪ ಕೊಡಕ್ಕೆ MLA ಒಳಗೆ ಅನಿಸ್ತೀರಿ ಮತ್ತೆ ಈಗ ಸರ್ ಹಂಗೇನಿಲ್ಲ. ಆಯ್ತು ದೂರ ನಮ್ಮ ಕೆರೆ ಅಲ್ಲಿ ಕೂಡ ಮೀಟಿಂಗ್ ಮಾಡಿ ಸಮಗ್ರವಾಗಿ ಎಲ್ಲೆಲ್ಲಿ ಬೇಕು ಅಂತ ಪೊಲೀಸ್ ಪಾರ್ಟಿ ಲಾಸ್ಟ್ ಟೈಮ್ ಅಂಕ ಮಾಡಿದ್ದೀವಿ. SP ಗಾಡಿ RC ಇವ್ರು ಬಂದಿದ್ದೊಂದು ಕೆಲಸ ಮಾತಾಡೋದು ಆಯ್ತು ಸರ್. ಸರ್ ಅವ್ರು ನಮಗೆ ಅಲಾಟ್ಮೆಂಟ್ ಮಾಡಬೇಕು ಸರ್. ರಿಕ್ವೈರ್ಮೆಂಟ್ ವಾಟರ್ ಅಲೋಕೇಶನ್ ಅಲ್ಲ ವಾಟರ್ ಎಲೆಕ್ಷನ್ ಎಲ್ಲಿ ಭೀಮದ ಎಲ್ಲಿ ಕೃಷ್ಣ ಎಲ್ಲಿ ಇರ್ತೈತೆ ರೀ? ಮಸೂತಿ
ತುಡುಗುಂದಿ ಪ್ರಪೋಸ್ ಟು ಒನ್ ಏರಿಯಾ ಅದು 3.8 TMC ಇಂಡಿ ತಾಲೂಕಿಗೆ ಹೋಗತಿ ಅದು 3 TMC ನೀರದ ಅದು ಒಂದು ಏರಿಯಾಗ ಹೋಗತಿ. ಆಮೇಲೆ ಇವ್ರದೊಂದು ಏರಿಯಾ ಬೇರೆ. ಮತ್ತೆ ನಾಳೆ ಇವ್ರನ್ನ ಕೂಡ ನಾವೇ ಕೂತ ಎರಡು ಕೂಡ ಯುದ್ಧ ಮಾಡಕ್ ಹಚ್ಚದಾಗ ಕ್ಲಿಯರ್ ಅದಾವ. ಅದು ಬಿಡ್ರಪ್ಪ ಎಲ್ಲಿಂದ ಬಜೆಟ್ ಅಲ್ಲಿ ಮಾಡಿದಾರೆ ಸರ್. ಇದು ವಾಟರ್ ಅಲೋಕೇಶನ್ ಆಗೈತೆ ಸರ್. ತಾವಿದ್ದಾಗ ಆಗೈತೆ ಸರ್. ಯಾವುದು ಇದಕ್ಕೆ ವಾಟರ್ ಅಲೋಕೇಶನ್ ತಿರುಗುಂಡಿ ಎಕ್ಸ್ಟೆನ್ಷನ್ ಅಂತ ಹೆಸರಿತ್ತು ಸರ್. ತಿರುಗುಂಡಿ ಎಕ್ಸ್ಟೆನ್ಷನ್ ನಮ್ದು ಅದು ಬೇರೆ ರೀ. ಅಲ್ಲಿ ಹತ್ರಲ್ಲ ಬಲ್ಲ ಇಲ್ಲ ಸರ್, ಅದ್ರದ್ದು ತಿರುಗುಂಡಿ ಎಕ್ಸ್ಟೆನ್ಷನ್ ಅಂದ್ರೆ ನಡೆದಿದ್ದು, ತಿರುಗುಂಡಿ ನಡೆದಿದ್ದು ಅದು ಬೇರೆ. ಅದ್ರದ್ದು ಕ್ಲೋಸ್ ಆಗೈತೆ ಸರ್. ಅದಕ್ಕೆ 5.6 ತಿರುಗುಂಡಿ ಎಕ್ಸ್ಟೆನ್ಷನ್ ಏರಿಯಾ ಬೇರೆ ಅದ ಏನ್ರಿ, ಅದಕ್ಕೆ ಏರಿಯಾ ಬೇರೆ ಅದ. ತಿರುಗುಂಡಿ ಎಕ್ಸ್ಟೆನ್ಷನ್ ಬೇರೆ, ಇವ್ರು ಹೇಳುದು ಬೇರೆ ಕಡೆ ತೊಗೊಳತಾರ. ಇವರು ಎಲ್ಲಿಂದ ತರತಾರ ಈಗ ರಿಸರ್ವರ್ ಇಂದ ಆಲ್ಮಟ್ಟಿಯಿಂದ ಆರ್ಮಿ ತರ್ತಾರ. ತರ್ತಾರ ತೊಗೊಬರ್ಲಿ, ಅದಕ್ಕೆ ಬೇಡ ಅನ್ನಂಗಿಲ್ಲ. ತಿರುಗುಂದಿ ಇಸ್ ಡಿಫ್ರೆಂಟ್. ತಿರುಗುಂದಿ ನಮ್ಮ ಎಕ್ವಡೆಕ್ಟ್ನಾಗ ನಾವು ಹಾಯಿಸಿ 3 TMC ನೀರು ಬರ್ತದೆ. 3.8 TMC 0.8 TMC ಅರ್ಕೆರೆ ಲಿಫ್ಟ್ ಹೋಗುತ್ತೆ. ಅರ್ಕೆರೆ ಲಿಫ್ಟ್ 0.8 TMC 3 TMC ಉಳಿತದೆ. 3 TMC ನಾಗ್ಟನ್ಕಷ್ಟು ಇಂಡಿಗೆ ನಾಗ್ಟನ್ ಕಾನ್ಸ್ಟಿಟ್ಯೂನ್ಸಿ ಪ್ಲಸ್ ಇಂಡಿ ಕಾನ್ಸ್ಟಿಟ್ಯೂನ್ಸಿ ಹಿಂಗೆ ಡಿವೈಡ್ ಅದು ಬೇರೆ. ಅದ್ರಾಗೆಲ್ಲ ಕೈ ಸಾಲುದು ಇಲ್ಲ. ಮತ್ತೆ ಅವ್ರು ಪಾಪ ನಾಳೆ ಯುದ್ಧ ಸರ್. ಈಗ ಇದನ್ನ ಸಪರೇಟ್ ಲಿಫ್ಟ್ ಪ್ರಪೋಸ್ ಮಾಡೋದು. 72 ಕಿಲೋಮೀಟರ್ ಡೈರೆಕ್ಟ್ ಟೋಟಲ್ 61 ಮಾಡಿ ಒಳ್ಳೆಯದು ಮಾಡ್ರಿ. ತಿರುಗುಂದಿ ನೀರಿಗೆ ಬಜೆಟ್ನಾಗ ಈಗ ಇವತ್ತು ನಾವು ಬಳುತಿ ಜಾಕ್ವೆಲ್ ಏನು ಮೊನ್ನೆ ಒಂದೊಂದು ಅವಘಡ ಆಗಿ ನಮ್ಮೆಲ್ಲ ಬ್ಯಾನರ್ಗಳೆಲ್ಲ ಸುಟ್ಟಿದ್ವಿ. ಅದನ್ನು ಹೋಗಿ ನೋಡ್ಕೊಂಡು ಬಂದಿದ್ದೀವಿ. ಅಲ್ಲಿ ಒಂದು ಪರ್ಯಾಯ ವ್ಯವಸ್ಥೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಕೇಬಲ್ಲು ಕೊಂಡು ತಗೊಳ್ಳೋಕ್ಕೆ ಸುಮಾರು ಡೆಲಿವರಿ ಮಾಡಲಿಕ್ಕೆ 2-3 ತಿಂಗಳು ಹೋಗ್ತದೆ. ನಂದವಾಡಿಗೆದಲ್ಲಿ L&Tದವರು ಕೆಲಸ ಮಾಡ್ತಾಯಿದ್ದಾರೆ. ಅಲ್ಲಿ ಕೇಬಲ್ ಈಗಾಗಲೇ ಬಂದಿದೆ. ಅವ್ರಿಗೇನು ಸ್ವಲ್ಪ ಸಮಯ ಬಿಟ್ಟು ಅದನ್ನು ಯೂಸ್ ಮಾಡಿದ್ರೆ ನಡೀತದೆ. ಆ ಕೇಬಲನ್ನು ಈಗ ಬಳಸ್ಕೊಂಡು ಅವರಿಗೆ ಇವ್ರದ್ದು ಬಂದ ಮೇಲೆ ಆಲ್ರೆಡಿ ಆ್ಯಕ್ಚುಲಿ ಸಾಲ ತೊಗೊಂಡಂಗೆ ವಾಪಸ್ ಕೊಡೋದಲ್ಲಿ ಆ ಥರ ಅದೇ ಸೇಮ್ ಕ್ವಾಂಟಮ್ ಮಾಡಬೇಕು ಅಂತೇಳಿ ಒಂದು ಪ್ರಯತ್ನ ಮಾಡ್ತಿದ್ದೆ. ಬಹುಶಃ ಅದು ಫಲಪ್ರದ ಆಗುವಂಥ ಸಾಧ್ಯತೆಗಳು ಭಾಳ ಇದಾವೆ. ಸೊ ಅದು ಆಗ್ತದೆ. ಅದಾದಮೇಲೆ ಎರಡನೇದು ಸಲ ನಾವು ಪೈಪ್ ಹಾಕಿ ರೈಲ್ವೆ ಮಾಡ್ತೀವಿ. ಈಗ ರೈಲ್ವೆ ವರ್ಕ್ ನಡೆದಿದೆ. ಅದಕ್ಕೂ ರೈಲ್ವೆ ವರ್ಕ್ 3 ಬೆಂಟ್ ಬರ್ತವೆ. 3 ಬೆಂಟ್ನಲ್ಲಿ ಅಟ್ಲೀಸ್ಟ್ 1 ಟರ್ ಕ್ಲಿಯರ್ ಮಾಡಿಕೊಟ್ರೆ ನಮ್ಗೆ ನೀರು ಪಾಸ್ ಮಾಡೋಕ್ಕಾಗ್ತದೆ. ಈ ಎಲ್ಲದಕ್ಕೂ ನಾವು ಏಪ್ರಿಲ್ 1st ವೀಕ್ ಡೆಡ್ಲೈನ್ ಇಟ್ಕೊಂಡಿದ್ದೀವಿ. ಅದು ಇಲ್ಲಿ ಬಂದಾಗ ನಮಗೆ ಇದು ನ್ಯಾಷನಲ್ ಹೈವೇ ಕ್ರಾಸಿಂಗು ಇದು ತಡವಾಗಿ ಒಂದು ದಿವಸ ನಾವು ಪರವಾನಗಿ ಸಿಕ್ಕಿದ್ರಿಂದ ಇಲ್ಲಿ ನಮಗೆ ಸಮಸ್ಯೆ. ಯಾಕಂದ್ರೆ ನೀರು ಬಂದ ಮೇಲೂ ಕೂಡ ಏಪ್ರಿಲ್ 1st ವೀಕ್ನಾಗ ಇದು ಪಾಸ್ ಆಗೋದಿಲ್ಲ. ಅದಕ್ಕೆ ಭಾಳ ಕ್ಲಿಷ್ಟಕರವಾದಂಥ ಪರಿಸ್ಥಿತಿಯಲ್ಲಿ ಅದೀವಿ. ನೋಡೋಣ, ಟೆಂಡರ್ ಅಂತೂ ಕರೆದಿದ್ದಾರೆ. ಟೆಂಡರ್ ಕಂಪ್ಲೀಟ್ ಆಗಲಿಕ್ಕೆ ಸಮಯ ತಗೋತದೆ. ಏನಾದರೂ ಟೆಂಪ್ರರಿ ನೀರು ಪಾಸ್ ಮಾಡುವಂಥ ಏನಾದರೂ ಸಾಧ್ಯತೆಗಳಿದ್ದರೆ ಆ ಒಂದು ಸ್ಥಳೀಯರ ಸಹಕಾರದಿಂದ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. 19ನೇ ಸರ್ವಧರ್ಮ ಸದ್ಭಾವನಾ ಸಮ್ಮೇಳನ. ನಮ್ಮ ದೇಶ ಒಂದು ಭಾವೈಕ್ಯತೆಯಿಂದ ಕೂಡಿದೆ. ಇಲ್ಲಿ ಅನೇಕ ಧರ್ಮೀಯರು ವಾಸವಾಗಿದ್ದಾರೆ. ವಿಜಯಪುರ ಜಿಲ್ಲೆಯ ಕೋಲ್ಹಾರ್ ಪಟ್ಟಣದಲ್ಲಿ 20ನೇ ಶತಮಾನದ ಸೂಫಿ ಸಂತ ಶ್ರೀ ಗುರು ಅಲ್ಹಾಜಿ ಶಾ ಅಬ್ದುಲ್ ಗಫಾರಿ ಖಾದ್ರಿ ಅವರ 26ನೇ ಉರುಸಿನ ನಿಮಿತ್ತವಾಗಿ ಖಾನ್ಕಾ ಗಫಾರಿಯಾ ಹಾಗೂ ಲಬೈಕ್ ವೆಲ್ಫೇರ್ ಟ್ರಸ್ಟ್ ಸಂಯುಕ್ತ ಆಶ್ರಯದಲ್ಲಿ 19ನೇ ಸರ್ವಧರ್ಮ ಸದ್ಭಾವನಾ ಸಮಾರಂಭವನ್ನ ಏರ್ಪಡಿಸಲಾಗಿತ್ತು. ಸಮಾಜದಲ್ಲಿ ಜನರ ಮಧ್ಯೆ ಇರುವಂತಹ ವೈಷಮ್ಯಗಳನ್ನ ಹೋಗಲಾಡಿಸಿ ನಾವೆಲ್ಲರೂ ಒಂದಾಗಿ ನಮ್ಮ ದೇಶದ ಸಂಸ್ಕೃತಿಯನ್ನ ಉಳಿಸಿಕೊಂಡು ಹೋಗೋಣ ಎಂಬ ಉದ್ದೇಶದಿಂದ ಸುಮಾರು 19 ವರ್ಷದಿಂದ ಇಂತಹ ಕಾರ್ಯಕ್ರಮಗಳನ್ನ ಆಯೋಜಿಸಿಕೊಂಡು ಬರಲಾಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ರಕ್ತದಾನ ಶಿಬಿರವನ್ನ ಆಯೋಜಿಸಿದ್ದು ಅನೇಕ ಜನ ಸ್ವಯಂ ಪ್ರೇರಣೆಯಿಂದ ರಕ್ತದಾನ ಮಾಡಿದ್ರು. असं तपणारा और इतिहासाने जीवनाचा दाखले
ನಮ್ದು ಯಾವುದು ಕಾರ್ಯಕ್ರಮ ಬಹುಶಃ ಅವ್ರು ಕೇಳಿ ಅವ್ರಿಗೆ ಅಟೆಂಡ್ ಆಗಿಲ್ಲ. ನಮ್ಮದೇ ಒಂದು ಇದೇ ಒಂದು ಕಾರ್ಯಕ್ರಮಕ್ಕೆ ಅವ್ರಿಗೂ ದೇವರು ಅವ್ರ ಉಸಿರು ಇರುವುದವರಿಗೆ ಅವ್ರಿಗಾಗಲಿ ನಮ್ಮ सब है भाई भाई, एक ही एक है हम सबका दाता, अलग अलग मत बोल. ನೋಡ್ರಿ, ಆ ಜಗಜ್ಯೋತಿ ಜಗದ್ಧಾರಕರಾದ ಅಂತಿಮ ಪ್ರವಾದಿಗಳು ಏನು ಸಾರಿದ್ರು, ಅದನ್ನು ತಿಳಿದುಕೊಳ್ಳಿಕ್ಕೆ ನಾವು ಸತ್ಸಂಗದಲ್ಲಿ ಬರಬೇಕು, ಸಂತರ ಸಂಪರ್ಕ ಬಳಸಬೇಕು. ಯಾಕಿದು ನಾವು ಹೇಳ್ತಾ ಇಲ್ಲ, ನನ್ನ ಪರಮಾತ್ಮ ಹೇಳ್ತಾ ಇದ್ದಾನೆ, ಏ ಮಾನವರೇ, ನೀವು ಜಗತ್ತಿನ ಪಾಪದ ಸಮುದ್ರದಲ್ಲಿ ಮುಳುಗಿ ಸಿಲುಕಿದ್ದೀರೋ, ನನ್ನ ಹೊರತು ನಿಮಗೆ ಯಾರು ಹೊರಗೆ ತೆಗೆಯುವರಿಲ್ಲ ಅಂತ. ಜಾತಿ ಜಾತಿಯಲ್ಲಿ ಜಗಳ ನಡೀತಾ ಇದೆ ವಿಶ್ವದಲ್ಲಿ, ಧರ್ಮ ಧರ್ಮದಲ್ಲಿ ಅನೇಕ ಕಚ್ಚಾಟಗಳು ನಡೀತಾ ಇವೆ. ಅವೆಲ್ಲವುಗಳನ್ನ ಹೋಗಲಾಡಿಸಿ ಸರ್ವರು ಒಂದಾಗಿ ಬಾಳೋಣ, ಒಂದೇ ತಾಯಿಯ ಮಕ್ಕಳಾಗಿರೋಣ, ನಾವೆಲ್ಲರೂ ಭಾವೈಕ್ಯತೆಯಿಂದ ಬಾಳಿ ಸಹೋದರಾಗಿ ಜೀವನ ನಡೆಸೋಣ ಅಂತಕ್ಕಂಥ ಸದ್ಭಾವನೆಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರಲ್ಲ ನಮ್ಮ ಭಕ್ತಿಯಾರ್ ಪಠಾಣ್ ಸಾಹೇಬರು. ಅವ್ರು ಎಂತ ಕಾರ್ಯವನ್ನು ಮಾಡಿದ್ದಾರೆ ಅಂತಂದ್ರೆ, ನಾವು ನೀವೆಲ್ಲರೂ ಕೂಡಿಕೊಂಡು ಒಮ್ಮೆ ಎಲ್ಲಿ ಕಾಶಿಯಾಗಿದ್ದು ಹೋಗಿದ್ದೇವಾ? ಇಲ್ಲ. ಕಾಶಿ ಕ್ಷೇತ್ರ ಹಿಂದೂ ಧರ್ಮದ ಪುಣ್ಯಕ್ಷೇತ್ರವಾಗಿದೆ. ಆದರೆ ನಿಮ್ಮೆಲ್ಲರೂ ಒಟ್ಟುಗೂಡಿಸಿಕೊಂಡು ಕಾಶಿ ಕ್ಷೇತ್ರಕ್ಕೆ ಹೋಗುವುದು ಯಾರಿಂದಲೂ ಸಾಧ್ಯವಿಲ್ಲ. ಹಾಗೆ ಅನೇಕ ತೀರ್ಥಕ್ಷೇತ್ರಗಳು, 18 ಜ್ಯೋತಿರ್ಲಿಂಗ, 12 ಜ್ಯೋತಿರ್ಲಿಂಗ, 18 ಶಕ್ತಿಪೀಠಗಳು ಎಲ್ಲ ದರ್ಶನವನ್ನು ಮಾಡುವುದು ಅಸಾಧ್ಯ. ಅದೇ ರೀತಿಯಾಗಿ ನಾವೆಲ್ಲರೂ ಕೂಡಿಕೊಂಡು ಮಕ್ಕಾ ಮದೀನಕ್ಕೂ ಹೋಗುವುದು ಅಸಾಧ್ಯ. ಆದರೆ ಎಲ್ಲರನ್ನು ಕೂಡಿಕೊಂಡು ಮಕ್ಕಾ ಮದೀನಾ ಹಾಗೂ ಪುಣ್ಯಕ್ಷೇತ್ರಗಳಿಗೆ ಹೋಗುವುದು ಹೇಗೆ ಅಸಾಧ್ಯವಾಗಿದೆಯೋ, ಹಾಗೆ ಮಕ್ಕಾ ಮದೀನವನ್ನು ಕೊಲ್ಲಾರಕ್ಕೆ ತಂದಿರಿಸಿದಂತ ಕೀರ್ತಿ ನಮ್ಮ ಭಕ್ತಿಯ ಪಠಾಣರಿಗೆ ಸಲ್ತದಂತಕ್ಕಂಥದ್ದು ತಿಳಿದುಕೊಳ್ಳಬೇಕು. ಯಾಕಂದ್ರೆ ಇವತ್ತು ನಾವು ನಿಮ್ಮೆಲ್ಲರೂ ನೋಡತಕ್ಕಂಥ ಸಂದರ್ಭವನ್ನು ನೋಡಿದರೆ ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವುದಕ್ಕಿಂತ ಆದರೆ ನಾವೆಲ್ಲ ಕ್ಷೇತ್ರಗಳ ದರ್ಶನ ಮಾಡಿಕೊಂಡಂಗೆ ಆಗ್ತದೆ ಅಂತಕ್ಕಂಥ ಭಾವ ಒಂದಾದಾಗ ಮಾತ್ರ ಭಾವೈಕ್ಯತೆ ಕೂಡುತ್ತದೆ ಪುಣ್ಯಾತ್ಮರೇ. ಯಾಕಂದ್ರೆ ಜೀವನದಲ್ಲಿ ಏನನ್ನಾದರೂ ಸಾಧಿಸಬಹುದು, ಆದರೆ ಮಾನವೀಯತೆಯನ್ನು ಸಾಧಿಸುವುದು ಯಾರಿಂದ ಸಾಧ್ಯವಿಲ್ಲ. ಅಂತ ಮಾನವೀಯತೆಯ ಮೌಲ್ಯವನ್ನ ಸಾಧಿಸಬೇಕಾಗಿರುತ್ತಂದ್ರೆ ಇಂಥ ಧರ್ಮ ಕಾರ್ಯದಲ್ಲಿ ಒಂದು ಧರ್ಮಕ್ಕೆ ಕಟ್ಟು ಬಿದ್ದವ ಗುರು ಆಗೋದಿಲ್ಲ. ಅದಕ್ಕೆ ಪೂರ್ವದಿಂದಲೂ ಸಹ ಎಲ್ಲ ಧರ್ಮ ಒಂದೇ ಅಂತಕ್ಕಂಥದ್ದು ನೋಡಿ. ಸರ್ವ ಧರ್ಮವನ್ನ ಏಕತೆ ರೀತಿಯಿಂದ ಖಂಡಿತಕ್ಕಂಥವನೇ ಮಹಾತ್ಮನಾಗ್ತಾನ, ಯೋಗಿ ಆಗ್ತಾನ, ಸೂಫಿ ಸಂತರಾಗ್ತಾನ. ನಮ್ಮ ಮಠದ ಪರಂಪರೆನೂ ಸಹ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಪರಂಪರೆ. ಬಹಳಷ್ಟು ಜನರು ಯಾಕಂತಂದ್ರೆ ಮೌನೇಶ್ವರ ಹಿಡ್ಕೊಂಡು ಇಲ್ಲಿ ಪರ್ಯಂತರವಾಗಿ ಬಹಳ ಜನ ಇಲ್ಲೇ ಇದ್ದಾರೆ. ಕೊಡೇಕಲ್ ಬಸವೇಶ್ವರ ಬಸವೇಶ್ವರರು ಅವರು ಸಹ ಭಾವೈಕ್ಯತೆ, ಅವರ ಗದ್ದುಗೆಗಳು ಮಜಾರ್ ಅಂತ. ನಮ್ಮ ಮಠದಲ್ಲಿ ಸಹ ಮಜಾರ್ ಅಂತ ಬೋಧನೆ ಮಾಡ್ತೀವಿ. ಅದಕ್ಕೆ ಎಲ್ಲ ಮೊದಲಿನಿಂದಲೂ ಸಹ ಎಲ್ಲರೂ ಸಹ ಒಂದು ಅಂತಕ್ಕಂಥ ಭಾವನೆ ಇರ್ತಕ್ಕಂಥ ಶರಣೆ ಸೂಫಿ ಸಂತರ. ನಮಗೂ ಸಹ ನಾವು ಸಹ ಆ ಧರ್ಮ ಎಲ್ಲ ಧರ್ಮವನ್ನು ಒಂದೇ ಅಂತಕ್ಕಂಥ ಏಕತಾ ಭಾವನೆ ಇರ್ತಕ್ಕಂಥದ್ದು. ಅಂತ ಭಾವನೆ ಬಂತಂದ್ರ ಭಾವೈಕ್ಯತೆ ಅಂತ. ಈ ಧರ್ಮಸ್ಥಳ ಕಾರ್ಯಕ್ರಮ ಆಯ್ತು. ಬ್ರಾಹ್ಮಣ ಶ್ರೇಷ್ಠರು. ಎದಕ್ಕೆ ಶ್ರೇಷ್ಠರು? ಬ್ರಹ್ಮೇತಿ ಬ್ರಾಹ್ಮಣ ಅಂದ್ರು. ನೀವು ಬ್ರಾಹ್ಮಣರೇ. ಈಗಿನೇ ನಮ್ಮ ಸೂಫಿಯವರು ಮಾತಾಡಿದ್ರು, ಎಂತ ಸಂಸ್ಕೃತ ಭಾಷೆ. ಅವರು ಬ್ರಾಹ್ಮಣರೇ. ನೀವ್ ಯಾಕೆ ಬ್ರಾಹ್ಮಣ ಅಲ್ಲ, ಬ್ರಹ್ಮೇತಿ ಬ್ರಾಹ್ಮಣ. ಬ್ರಹ್ಮಜ್ಞಾನದ ಮಾತನ್ನು ಭಾಷೆ ಬದಲಾಗಿರ್ಬೋದು, ಆದ್ರೆ ಬ್ರಹ್ಮಜ್ಞಾನವಾದಂತ ಮಾತು ಅಂತ ಅವನೇ ಬ್ರಾಹ್ಮಣ ಆಗಿರ್ಬೇಕು. ಇಬ್ರಾಹಿಂ ಸುತಾರ್ ಅವರು ಪ್ರವಚನ ಮಾಡಿದ ನಂತರ ಒಬ್ಬರು ಬ್ರಾಹ್ಮಣ ಗುರುಗಳು ಹಸ್ತಲಾಘವ ಮಾಡ್ತಾರೆ. ಆ ಕಲ್ಪನಾ ಸುಳ್ಳದ, ಅದು 100ಕ್ಕೆ 100 ಸತ್ಯ ಅಲ್ಲ, ಸುಳ್ಳದ ಹೇಳಿ ಬರ್ತೀನಿ ಅಂದ. ಯಾಕನ್ನೋ ದೇವ್ರ ಮೂರ್ತಿನೇ ಪೂಜಿಸಿದ್ರೆ ಬೇಕ ಬೇಡದ ಅಕ್ಕದ ತೆಳಗದ. Terima kasih.
ಈ ಸಮಾರಂಭ 19 ವರ್ಷ ಆಯಿತು. ನನಗೆ ಎಲ್ಲರ ಹಿಂದೂ ಮುಸ್ಲಿಂ ಬಾಂಧವರ ಸಹಕಾರದಿಂದ ನಾವು 19 ವರ್ಷಗಳಿಂದ ಮಾಡುತ್ತಾ ಬಂದೇವೆ. ಒಂದೇ ಉದ್ದೇಶ, ಈ ನಮ್ಮ ಸಮಾಜದಲ್ಲಿ ಶಾಂತಿ, ಭಾವೈಕ್ಯತೆ, ಪರಸ್ಪರಲ್ಲಿ ಪ್ರೀತಿ ಬೆಳೆಯಲಿ ಅಂತ ಒಂದೇ ಉದ್ದೇಶದಿಂದ ಇಂಥ ಸಭೆ ಸಮಾರಂಭ ಮಾಡ್ತಾ ಇದ್ದೇವೆ. ಈ ಸಭೆ ಮತ್ತೊಮ್ಮೆ ಹೇಳ್ತೀವಿ, ಇಡೀ ದೇಶಕ್ಕೆ ಇದೊಂದು ಸಂದೇಶ ಹೋಗಬೇಕು. ಇಡೀ ದೇಶಕ್ಕೆ ನಾವೆಲ್ಲರೂ ಒಂದೇ ಅಣ್ಣ ತಮ್ಮಂದರು ಅನ್ನುವಂಥ ಸಂದೇಶ ಹೋಗುವ ಸಂಬಂಧ ಇಂಥ ಕಾರ್ಯಕ್ರಮ ಬೇಕು. ನಮ್ಮ ದೇಶದಲ್ಲಿ ಎಲ್ಲ ಜಾತಿ ಜನಾಂಗದವರು ಅದೇವೆ. ಅದಕ್ಕೆ ಹಿಂದೂಸ್ತಾನ ಹೆಸರೈತಿದೆ. ಹಿಂದೂಗಳು, ಮುಸ್ಲಿಮರು ಎಲ್ಲರೂ ಒಂದೇ ಅದೇವೆ. ಅದಕ್ಕೆ ಇಂಥ ಕಾರ್ಯಕ್ರಮದಲ್ಲಿ ನಾವು ಒಂದು ಭಾಗಿಯಾಗಿ ಒಂದೆರಡು ಮಾತನ್ನೇನು ಕೇಳಿಲ್ಲ, ಇದೇ ಒಂದು ಸಂದೇಶ ಮುಂದೆ ಎಲ್ಲರಿಗೂ ಬಿತ್ತರಿಸಲಿ ಅಂತ ನಾನು ವಿನಯಪೂರ್ವಕ ವಿನಂತಿ ಮಾಡ್ತೀನಿ. ಬಂತದ ಆ ಥರ ಮಾಡಿಸ್ಬೇಕಂತೇಳಿ ಭಾಳ ಸರ್ತಿನೇ ಡಾಕ್ಟರ್ ಸಾಹೇಬ್ರಿಗೆ ಅಂದಿದ್ದೀವಿ. ನಾವು ಊರು ಸರ್ತಿ ಹೇಳ್ತೀರಿ, ನೀವು ಅಲ್ಲಿ ಮಾಡಿಸ್ಬೇಕು, ಆ್ಯಕ್ಚುಲಿ ನೀವು ಮಾಡಿಸಂಗಿಲ್ಲ ಅಂತೇಳಿ, ಇಲ್ಲ ನೀನೇ ಮಾಡಂತೇಳಿ ಅವ್ರು ನಮ್ಗೆ ಆಶ್ವಾಸನೆ ಕೊಟ್ಟರು. ಆ ವರ್ಷ ಮಾಡಬೇಕಾಗಿತ್ತು, ಏನೋ ಅಚಾನಕ್ ಆಗಲಿಲ್ಲ ನಮ್ಗೆ. ಅಂದ್ರೆ ಅವ್ರು ಹೇಳೋದು ಮಾಡಿದ್ರು, ನೀವು ಹೇಳಿ ನಮ್ಮ ಮನಸ್ಸಿನಿಂದ ಮೊದಲು ನಾವೇ ಹೇಳಿವು, ಆ ಮನಸ್ಸಿಗೆ ಬಂತು ನಮ್ಗೆ ಮಾಡ್ಬೇಕನ್ನೋದು. ಅದಕ್ಕೆ ಏನೈತಿ ನಾವು ಒಂದು ಇರಲಿ. ತಮ್ಮ ಹೆಸರು ಮಾದೇವಪ್ಪ ಯಾವ ಬರ್ತೀವಿ. ಥ್ಯಾಂಕ್ ಯು. ಈ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಇವತ್ತು ಹಜರತ್ ಗಫಾರಿಯಾ ಇವರ ಉರುಸಿನ ನಿಮಿತ್ತ ಹಾಗೂ ನಮ್ಮ ಲಬ್ಬೈಕ್ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಈ ಕೊಲ್ಹಾರ ಗ್ರಾಮದಲ್ಲಿ ಮೊದಲವಾಗಿ ನಾವು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ದಿನ ನಾವು ಒಂದು ಬಹಳ ಸಂತೋಷವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಯಾಕಂದರೆ ನಮ್ಮ ಯಾವುದಾದರೂ ಕೊಡುಗೆ ಒಂದು ದೇಶಕ್ಕೆ ಅಥವಾ ಜನರಿಗೆ ಸಾರಿಸಬೇಕೆಂದರೆ ಒಂದು ಒಳ್ಳೆಯ ಕೆಲಸದಿಂದ ಆಗುವುದು ಅಂತ ನಮ್ಮ ಮನೋಭಾವ. ಆದ ಕಾರಣ ನಮ್ಮ ಕೊಲ್ಹಾರ ಗ್ರಾಮದಿಂದ ನಮ್ಮ ಅಳಿಲ ಸೇವೆಯನ್ನು ನಾವು ದೇಶಕ್ಕಾಗಿ ಕೊಡ್ತಾ ಇದ್ದೇವೆ. ಇವತ್ತು ರಕ್ತದಾನ ಅನ್ನುವುದು ಮಹಾದಾನ. ಯಾವ ಒಬ್ಬ ವ್ಯಕ್ತಿಗೆ ರಕ್ತವನ್ನು ಬೇಕಾದರೆ ಬಹಳಷ್ಟು ತೊಂದರೆ ಆಗುತ್ತಿದೆ. ಆದ ಕಾರಣವಾಗಿ ನಾವು ಒಂದು ಸರ್ಕಾರದಿಂದ ಇದು ಕೇಳಿಕೊಂಡು ಹಾಗೂ ನಮ್ಮ ಗುರು ಹಿರಿಯರೊಂದಿಗೆ ಮಾತನಾಡಿ ಇವತ್ತಿನ ಉರುಸಿನ ನಿಮಿತ್ತವಾಗಿ ನಾವು ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳುತ್ತೇವೆ ಎಂದು ಹೇಳಿದಾಗ ಎಲ್ಲರೂ ನಮ್ಮ ಊರಿನವರು, ಹಿರಿಯರು ಹಾಗೂ ಎಲ್ಲ ಪೂಜ್ಯರು, ಆಯ್ತಪ್ಪ ನೀವು ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ, ಮಾಡಿ ನಾವು ಅದಕ್ಕೆ ಸಹಾಯ ಮಾಡುತ್ತೇವೆ ಹಾಗೂ ಎಲ್ಲ ಪ್ರೋತ್ಸಾಹ ಕೊಡುತ್ತೇವೆ ಎಂದು ಹೇಳಿದಾಗ ನಾವು ಈ ಕೊಲ್ಹಾರ ಗ್ರಾಮದಲ್ಲಿ ಮೊದಲನೇದಾಗಿ ರಕ್ತದಾನ ಶಿಬಿರವನ್ನು ನಮ್ಮ ಲಬ್ಬೈ ಗ್ರೂಪ್ನಿಂದ ಹಮ್ಮಿಕೊಂಡು ಈ ನಮ್ಮ ಶಿಬಿರವನ್ನು ಬಹಳ ಯಶಸ್ವಿಯಾಗಿ ಕಂಡು ಬಂದಿದೆ ಎಂದು ನಮ್ಮ ಹೆಮ್ಮೆಯಿಂದ ಹೇಳುತ್ತೇವೆ. ಯಾಕೆಂದರೆ ನಾವು ಈ ರಕ್ತದಾನ ಶಿಬಿರ ಹಮ್ಮಿಕೊಳ್ಳುವ ಮುಂದೆ ಕೊಡ್ತಾರೋ ಇಲ್ಲ ಅಂತ ಗೊತ್ತಿದ್ದಿಲ್ಲ. ಆದರೆ ನಮ್ಮ ಕೊಲ್ಹಾರದ ಎಲ್ಲ ಯುವಕ ಜನತೆಯರು ಪ್ರತಿಯೊಬ್ಬರು ಹುಮ್ಮಸ್ಸಿನಿಂದ ಬಂದು ನಾನು ರಕ್ತ ಕೊಡ್ತೀನಿ, ನೀವು ರಕ್ತ ಕೊಡ್ತೀನಿ ಅಂತಿದ್ದಾರೆ. ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಆ ರಕ್ತದಾನ ಶಿಬಿರ ಭಾಗವಹಿಸುತ್ತಾರೆ. ನಮಗೆ ಬಹಳ ಹೆಮ್ಮೆಯ ವಿಷಯ. ಹಾಗೂ ನಮ್ಮ ಕೋಲಾರದ ಎಲ್ಲ ಈ ಆಸ್ಪತ್ರೆಯ ಸಿಬ್ಬಂದಿಗಳು ಹಾಗೂ ನಮ್ಮ ಹಿರಿಯರಾದಂಥ ನಮಗೆ ಮಾರ್ಗದರ್ಶನದ ಅಶ್ಫಾಕ್ ಕಂಕರ್ಕರ್ ಅವರು, ಮಾಮಾವರು ಎಲ್ಲರೂ ಕೂಡ ನಮಗೆ ಒಂದು ಒಳ್ಳೆಯವಾದ ಪ್ರೋತ್ಸಾಹ ಕೊಟ್ಟು ಈ ಶಿಬಿರಕ್ಕೆ ಒಳ್ಳೆಯ ಇದು ತಂದುಕೊಟ್ಟಿದ್ದಾರೆ, ಶೋಭೆಯನ್ನು ತಂದುಕೊಟ್ಟಾರೆ ಎಂದು ನಾವು ಹೇಳ್ತೀನಿ. ಇದೇ ರೀತಿಯಾಗಿ ನಾವು ಮುಂದೆ ಇದೇ ರೀತಿಯಾಗಿ ನಮ್ಮ ದೇಶ ಸಹವಾಗಿ ನಮ್ಮ ಊರಿನ ಸಲುವಾಗಿ ಒಳ್ಳೆಯ ಕೆಲಸವನ್ನು ಹಮ್ಮಿಕೊಳ್ಳುತ್ತೇವೆ. ನಮ್ಮ ಸಂಘದಿಂದ ನಾವು ಬಹಳಷ್ಟು ಕೆಲಸಗಳು ಹಮ್ಮಿಕೊಳ್ಳುತ್ತೇವೆ ಅಂತ ಹೇಳುತ್ತಾ ಈ ಮೂಲಕ ನಮಗೆ ಮೊಹಮ್ಮದ್ ಯಾಸಿನ್ ಹೊನ್ನವಾಡ. ನಾಡು ನುಡಿಗಾಗಿ ಸದಾ ಸಿದ್ಧ ನಿಂಗರಾಜ್ ಅತ್ನೂರ್. ಕರ್ನಾಟಕ ರಣಧೀರ ಪಡೆ ವತಿಯಿಂದ ನೂತನ ತಾಲೂಕು ಯಡ್ರಾಮಿಯಲ್ಲಿ ಪದಗ್ರಹಣ ಸಮಾರಂಭದಲ್ಲಿ ನಿಂಗರಾಜ್ ಅತ್ನೂರ್ ನಮ್ಮ ದೇಶದ ನಾಡು ನುಡಿಗಾಗಿ ಹೋರಾಡುತ್ತಾ ಬಂದಂತಹ ಸಂಘಟನೆ ನಮ್ಮ ರಣಧೀರ್ ಪಡೆ ಎಂದರು. ಇನ್ನು ತಾಲೂಕಿನ ವಿವಿಧ ಮುಖಂಡರು ಸಂಘಟನೆಗೆ ಸೇರ್ಪಡೆಗೊಂಡರು. ಆದರೆ ಉದ್ದೇಶ ಎಲ್ಲರದು ಒಂದೇ ಆಗಿರಬೇಕು. ಅದು ನಾಡ, ನುಡಿ, ನೆಲ, ಜಲ, ಭಾಷೆ, ದೀನ ದಲಿತರ, ಬಿದ್ದವರ ದನಿಯ ಕೆಲಸ ಮಾಡಂತ ಕೆಲಸ ಸಂಘಟನೆಗಳು ಮಾಡ್ತಾವ ಅಂತ ನಾವು ಭಾವಿಸಿದ್ದೀವಿ. ನಮ್ಮ ಸಂಘಟನೆ ಅದೇ ದಿಕ್ಕಿನಲ್ಲಿ ಸಾಗ್ತಾ ಇದೆ. ಇವತ್ತು ಸಹೋದರ ಮಲ್ಲಣ್ಣವ್ರು ಹೇಳಿದ್ರು, ಸಂಘಟನೆಗಳು ಯಾವ ತರ ಅದಾವ, ಈ ತರನೂ ಅದಾವ, ಈ ತರನೂ ಅದಾವ. ಆದ್ರೆ ನಾನು ಒಂದು ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. ಕರ್ನಾಟಕ ರಣಧೀರ ಪಡೆಯಲ್ಲಿರಂತ ರಾಜ್ಯ ಸಮಿತಿಯವರಾಗಲಿ, ಜಿಲ್ಲಾ ಸಮಿತಿಯವರಾಗಲಿ ಯಾರು ನಿರುದ್ಯೋಗಿಗಳಲ್ಲ, ಎಲ್ಲರೂ ಉದ್ಯೋಗಸ್ಥರು. ನಾನು ಜಿಲ್ಲೆಯ ವರದಿಗಾರ, ನನ್ನ ದುಡಿಮೆಯಲ್ಲಿ ಸಂಘಟನೆ ಮಾಡ್ತೀನಿ. ಹೈದರಾಬಾದ್ ಕರ್ನಾಟಕ ಅಧ್ಯಕ್ಷರು ರಿಯಲ್ ಎಸ್ಟೇಟ್ ಬಿಸಿನೆಸ್ ಗಳದಾವ. ಕಲಬುರಗಿ ಜಿಲ್ಲೆ ಅಧ್ಯಕ್ಷರದು ಅವ್ರದ್ದು ಮೊನ್ನೆ ತಾನೇ ಯಾವ್ದೊಂದು ಕ್ರಸಿಂಗ್ ಯಾವ್ದೊಂದು ಚಾಲು ಮಾಡಿದ್ರು. ಯಾದಗಿರಿ ಜಿಲ್ಲಾ ಅಧ್ಯಕ್ಷರದು ಪ್ರತಿಯೊಬ್ಬರದು ಒಂದೊಂದು ದಂಧೆಗಳದಾವ. ಸಂಘಟನೆ ಜೊತೆ, ಹೋರಾಟದ ಜೊತೆ ನಮ್ಮ ಮನೆ, ನಮ್ಮ ನಡವಳಿಕೆ, ನಮ್ಮ ಉದ್ಯೋಗ ಮಾಡಿಕೊಂಡು ಬಿಡುವಿನ ಸಮಯದಲ್ಲಿ ಹೋರಾಟ ಮಾಡ್ಬೇಕನ್ನೋಂಥದ್ದು ಕರ್ನಾಟಕ ರಣಧೀರ ಪಡೆಯ ತತ್ವ ಸಿದ್ಧಾಂತ. ಆದ್ರೆ ಮಲ್ಲೋಣ್ಣವ್ರು ಹೇಳ್ದಂಗ ವಿಜಯಗೌಡ ಬಿರಾದರ್ ಕನ್ನಾಳವ್ರು ಅವರೇ ಬೇರೆ ಯಾರು ಅಲ್ಲ, ನನ್ನ ಸ್ನೇಹಿತನೇ. ಅವ್ರು ಹೇಳ್ದಂಗೆ ಇವತ್ತು ರಾಜ್ಯದಲ್ಲಿ ಕೆಲವೊಂದು ಸಂಘಟನೆಗಳು ಹೈವೇದಾಗ ಹೋಗೋದ ಬಿಟ್ಟು ಕಾಲದಲ್ಲಿ ಹೋಗುವಂಥದ್ದು ನಮಗೂ ಕಣ್ಣಿಗೆ ಕಾಣತ್ತವ. ಆದ್ರೆ ಕೆಲವೊಬ್ರು ಹಿರಿಯರು ಹೇಳ್ತಾರ
ಸಂಘಟನೆ ಮಾಡ್ಲಿಕ್ಕೆ ಯಾವತ್ತು ಕೈ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ GTV ನ್ಯೂಸ್. ಜಿ ಅಂದ್ರೆ ಇದು ಜೀನಿಯಸ್. ಇದು GTV ಕನ್ನಡದ ಕೊಡುಗೆ.